ಓಂ ಶಾಂತಿ. ಓಂ ಶಾಂತಿ. ಓಕೆ, ಇವತ್ತಿನ ವಿಷಯ ನಿರ್ಮಾಣ ಮತ್ತು ನಿರ್ಮಾಣ ಅಂತ. ಮೊದಲನೇದು ನಿರ್ಮಾಣ ಅಂತ ತೆಗೆದುಕೊಳ್ಳೋಣ. ನಾವೆಲ್ಲ ಏನು ಮಾಡ್ತಿದ್ದೀವಿ? ಭಗವಂತನನ್ನ ನೆನಪು ಮಾಡ್ತಾ ಇದ್ದೀವಿ. ನೆನಪು ಮಾಡ್ತಾ ಹೋದಾಗ ಏನಾಗುತ್ತೆ? ಸಂಪಾದನೆ ಆಗ್ತಾ ಹೋಗುತ್ತೆ. ಲೌಕಿಕದಲ್ಲೂ ನೋಡಿ, ಎಷ್ಟು ಸಂಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೋ, ಸಾಲ ತೀರ್ತಾ ಹೋಗುತ್ತೋ, ಆವಾಗ ಪ್ರಪಂಚದಲ್ಲಿ ಆ ವ್ಯಕ್ತಿಗೆ ಮಾನ ಗೌರವ ಹೆಚ್ಚಿಗೆ ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ಆವಾಗ ಅವನಿಗೂ ಕೂಡ ಆ ಮಾನ ತೆಗೆದುಕೊಳ್ಬೇಕು ಅಂತ ಅನ್ಸತ್ತೆ. ಜನನೂ ಕೂಡ ಅವರಿಗೆ ಗೌರವವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಎಷ್ಟು ಹೈಯರ್ ಲೆವೆಲ್ ಪೊಸಿಷನ್ಗೆ ಹೋಗ್ತಾ ಇರ್ತಾರೋ ಅವರಿಗೆ ಗೌರವ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಇವಾಗ ನೋಡಿ, ಎಷ್ಟು ಸುಂದರವಾದ ಉದಾಹರಣೆ. ಒಂದು ಹಾಸ್ಪಿಟಲ್ ಇರುತ್ತೆ. ಹಾಸ್ಪಿಟ್ಲಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿರುವಂತ ಪ್ಯೂನ್ ಎದುರುಗಡೆ ಹೋಟೆಲಿಂದ ಒಂದು ಥರ್ಮಾಸಲ್ಲಿ ಚಾ ತಗೊಂಡು ಬರ್ತಾರೆ ಅಲ್ವಾ? ಚಾ ತಗೊಂಡು ಬಂದಾಗ ಕಪ್ಪು ಮತ್ತೆ ಕೆಳಗಡೆಗೆ ಏನ್ ಹೇಳ್ತಾರೆ ನಾವು ಇದರಲ್ಲಿ, ಸಾಸರ್, ಸರ್, ಅದರಲ್ಲಿ ಟೀ ಹಾಕೊಂಡು ಯಾರಿಗೆ ಕೊಡ್ತಾನೆ? ಡಾಕ್ಟ್ರಿಗೆ ಅಲ್ವಾ? ಸ್ಟೀಲ್ ಗ್ಲಾಸಲ್ಲಿ ಟೀ ಹಾಕ್ಬಿಟ್ಟು ಯಾರಿಗೆ ಕೊಡ್ತಾನೆ? ನರ್ಸಿಗೆ. ಪ್ಲಾಸ್ಟಿಕ್ ಕಪ್ಪಲ್ಲಿ ಟೀ ಹಾಕ್ಬಿಟ್ಟು ಯಾರಿಗೆ ಕೊಡ್ತಾನೆ? ಕಸ ಗುಡಿಸೋದು. 3 ಜನ ಕೆಲಸ ಮಾಡ್ತಾ ಇರೋದು ಇಲ್ಲಿ ಹಾಸ್ಪಿಟ್ಲಲ್ಲಿ. ಈ ಪ್ರಮಾಣನೂ ಅಷ್ಟೇ ಸೇಮ್. ಕ್ವಾಂಟಿಟಿನೂ ಅಷ್ಟೇ, ಕ್ವಾಂಟಿಟಿಲಿ ವೇರಿಯೇಷನ್ ಇಲ್ಲ. ಆದರೆ ಬೇರೆ ಬೇರೆ ಪಾತ್ರೆಲಿ ಯಾಕೆ ಕೊಡ್ತಾನೆ? ಗ್ರೇಡ್ ಅಲ್ವಾ? ಅಂದ್ರೆ ಅವನ ಒಂದು ಸಂಬಳ, ಅವನ ಒಂದು ಯೋಗ್ಯತೆ, ಅವನ ಒಂದು ಶಕ್ತಿ, ಅದರ ಆಧಾರದ ಮೇಲೆ ಅವನಿಗೆ ಆ ಗೌರವ ಹೇಳುವಂಥದ್ದು ಸಿಗತ್ತೆ. ಹೌದಾ? ಮಾನ. ಹಾಗೆ ಇಲ್ಲೂ ಕೂಡ ನಾವು ಈಶ್ವರಿಯ ಕಾರ್ಯದಲ್ಲೂ ಕೂಡ ಸೇವೆ ಮಾಡ್ತಾ ಮಾಡ್ತಾ ಹೋದಾಗ ಏನಾಗ್ತದೆ? ಮೊದಲು ಮಕ್ಕಳೇ ಬಾಬನ ಮನೆ ಬಂದಿದ್ದೀರಾ, ಕಸ ಗುಡಿಸಿ ಅಂತ ಹೇಳ್ತಾರೆ ಬಾಬ. ಆಮೇಲೆ ನೆಲ ಒರೆಸಿ ಅಂತ ಹೇಳ್ತಾರೆ, ಪಾತ್ರೆ ತೊಳಿರಿ ಅಂತ ಹೇಳ್ತಾರೆ, ಬಟ್ಟೆ ವಾಶ್ ಮಾಡಿ ಅಂತ ಹೇಳ್ತಾರೆ, ಬ್ರಹ್ಮ ಭೋಜನ ರೆಡಿ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಆಮೇಲೆ ತ್ರಿಪ್ರದರ್ಶನ ಜ್ಞಾನ ಹೇಳಿ ಅಂತ ಹೇಳ್ತಾರೆ, ಮುಡ್ಲಿ ಕ್ಲಾಸನ್ನು ಮಾಡಿ ಅಂತ ಹೇಳ್ತಾರೆ. ನನ್ನ ವೈಯಕ್ತಿಕ ಉದಾಹರಣೆ ಹೇಳ್ತಾ ಇರುವಂಥದ್ದು. ಧನ ಸೇವೆ ಮಾಡಿ ಅಂತ ಹೇಳ್ತಾರೆ, ವಾಚಾ ಸೇವೆ ಮಾಡಿ ಅಂತ ಹೇಳ್ತಾರೆ, ಯೋಗ ಮಾಡಿ ಅಂತ ಹೇಳ್ತಾರೆ, ಸ್ಟೇಜಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡಿ ಅಂತ ಹೇಳ್ತಾರೆ, ಜ್ಞಾನವನ್ನು ತಿಳಿಸಿ ಅಂತ. ಅವಾಗ ನಿಮ್ಮ ಪೊಸಿಷನ್ ಜಾಸ್ತಿ ಆಗ್ತಾ ಹೋಯ್ತಾ ಇಲ್ವೋ? ಅವಾಗ ಎದುರುಗಡೆ ಜನ ಅಣ್ಣವ್ರಿ ಕ್ಲಾಸ್ ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ ಅಂತ ಹೇಳ್ತಾರೋ ಹೇಳಲ್ವೋ? ಓಕೆ, ಅದಕ್ಕೆ ತಕ್ಕಾಗಿ ನಾವು ಉಬ್ಬಬೇಕೋ ಉಬ್ಬಬಾರ್ದು? ಅದನ್ನು ಸ್ವೀಕಾರ ಮಾಡಬೇಕು ಮಾಡಬಾರ್ದು? ಯಾಕೆ ಮಾಡಬಾರ್ದು? ನೀವು ಅಂತ ಒಳ್ಳೆ ಕೆಲಸ ಮಾಡಿಲ್ವಾ? ಬಾಬಾ ಮಾಡ್ಸಿರೋದು. ಅಂದ್ರೆ ಜ್ಞಾನ ಏನು ಕೊಡ್ತಿರೋದು ನಿಮ್ದಲ್ಲ, ಶಕ್ತಿ ಏನು ಕೊಡ್ತಾ ಇದ್ದಿರೋದು ನಿಮ್ದಲ್ಲ. ನಮ್ಮಲ್ಲಿ ಏನಾಗತ್ತೆ, ನಾವು ಲೌಕಿಕದಿಂದ ಹೊರಗಡೆಗೆ ಬಂದ್ಬಿಡ್ತೀವಿ. ಈಶ್ವರಿಯ ಆಧಾರದಲ್ಲಿ ಭಗವಂತ ಬೆನ್ನೆಲುಬಾಗಿ ನಿಂತುಬಿಟ್ಟು ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಅಡ್ವಾನ್ಸ್ ಪಾರ್ಟಿಯವರು, ನಿಮಿತ್ತದವರು ಎಲ್ಲಾನು ರೆಡಿ ಮಾಡಿ ಕೊಟ್ರೆ ಎಲ್ಲಾ ಫಲ ಬಂದ್ಬಿಟ್ಟು ಯಾರು ಮಾಡಿದ್ದು? ನಾನು. ಏನು ಬಂದ್ಬಿಡ್ತು? ಮಾನವನ್ನ, ಗೌರವವನ್ನ, ಸನ್ಮಾನವನ್ನ, ಹೊಗಳಿಕೆಯನ್ನ, ಗಾಯನವನ್ನ ಏನು ಮಾಡ್ದಂಗಾಯ್ತು? ನೀವು ಸ್ವೀಕಾರ ಮಾಡಿದ ಹಾಗೆ ಆಯ್ತು. ಅಥವಾ ಸ್ವೀಕಾರ ಮಾಡುವಂತ ಇಚ್ಛೆ ಮನಸ್ಸಿನಲ್ಲಿ ಉತ್ಪನ್ನ ಆಗಬಹುದು. ಎಷ್ಟು ಕಡೆ ಹೋಗ್ಬಿಟ್ಟು ನೀವು ಸೇವೆ ಮಾಡ್ತಾ ಇರ್ತೀರಾ, ಜನ ಗಾಯನ ಮಾಡ್ತಾ ಇರ್ತಾರೆ, ಇಲ್ಲ ಒಂದ್ ಕಡೆ ಗಾಯನ ಮಾಡೇ ಇಲ್ಲ, ಹೊಗಳೇ ಇಲ್ಲ, ಅವಾಗ ಏನಾಗತ್ತೆ? ಸೇವೆ ಸರಿ ಆಯ್ತೋ ಇಲ್ಲೋ ಅಂತ ಮನಸ್ಸಲ್ಲಿ ಏನ್ ಬರ್ತಾರೆ? ಪ್ರಶ್ನೆಗಳು ಬರ್ಬೋದಲ್ವಾ? ಹಾಗಿದ್ರೆ ಎಷ್ಟು ನೀವು ಅನುಭವಿಗಳಾಗ್ತಾ ಹೋಗ್ತಿರೋ, ಸೇವೆಯಲ್ಲಿ ಮುಂದುವರಿತಾ ಹೋಗ್ತಿರೋ, ಅಷ್ಟು ನಿಮಗೆ ಮಾನ ಗೌರವ ಜಾಸ್ತಿ ಆಗ್ಬೇಕು ಆಗಬಾರ್ದು? ಮಾನ ನೀವು ಸ್ವೀಕಾರ ಮಾಡಬೇಕು ಮಾಡಬಾರ್ದು? ಅದಕ್ಕೆ ಬಾಬಾ ಹೇಳ್ತಾರೆ ನಿರ್ಮಾಣ.
ನೀವೆಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತಿರೋ, ಯಾವುದೇ ಮನುಷ್ಯಾತ್ಮರಿಂದ ಇರ್ಬೋದು, ಶಬ್ದದ ಮೂಲಕ ಇರ್ಬೋದು, ಸ್ಥೂಲವಾದಂಥ ಸನ್ಮಾನದ ಮೂಲಕ ಇರ್ಬೋದು, ಯಾರಿಂದನೂ ಮಾನವನ್ನ ಸ್ವೀಕಾರ ಮಾಡಬೇಡಿ, ಮಾಡುವಂತ ಇಚ್ಛೆನೂ ಕೂಡ ಮನಸ್ಸನ್ನು ಇಟ್ಕೊಳ್ಬೇಡಿ. ಈಗ ನೀವು ನಿರೀಕ್ಷೆ ಇಟ್ಬಿಟ್ಟು ಕರ್ಮವನ್ನು ಮಾಡಿದಾಗ ಅದಕ್ಕಾಗಿ ಅವರು ಮಾನ ಕೊಡದಿದ್ದಾಗ ನಿಮ್ಗೆ ಬೇಜಾರಾಗ್ತದೆ. ಇನ್ನು ಕೆಲವೊಂದ್ಸಲ ನಿಮಗೆ ನಾಟಕೀಯವಾಗಿ ಅವರು ಗೌರವವನ್ನು ಕೊಡ್ತಾ ಇರ್ತಾರೆ, ನಿಮ್ಗೆ ಸೇವೆ ಆಗ್ಬೇಕು ಅಂತ ಹಿಂದ್ಗಡೆ ಚೆನ್ನಾಗಿ ಚಾಕು ಹಾಕ್ತಾ ಇರ್ತಾರೆ, ನಿಂದನೆ ಮಾಡ್ತಾ ಇರ್ತಾರೆ, ಕಾಲು ಎಳಿತಾ ಇರ್ತಾರೆ. ಅದು ಸತ್ಯ ಅಲ್ಲ. ಯಾವ್ಯಾವ ಸ್ಥೂಲವಾದಂತ ಯಾವುದೇ ವಸ್ತುವಿನ ರೂಪದಲ್ಲಿ ಮಾನವನ ನಿರೀಕ್ಷೆ ಮಾಡಬೇಡಿ, ಆದ್ರೆ ಸ್ವಮಾನದಲ್ಲಿ ಇರಿ. ಎಷ್ಟು ಬಾಬಾ ಏನ್ ಹೇಳ್ತಾರೆ? ನಿರ್ಮಾಣರಾಗಿ ಸ್ವಮಾನದಲ್ಲಿ ಇರಿ ಅಂತ ಹೇಳ್ತಾರೆ. ಸ್ವಮಾನ ಅಂತಂದ್ರೆ ಏನು? ನೀನು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿ ಅದರಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಆಶೀರ್ವಾದ, ಆತ್ಮಕ್ಕೆ ಸಂಬಂಧಪಟ್ಟಂತ ಅವಿನಾಶಿಯಾಗಿರುವಂತಹ ಸಾಧನಗಳಾಗ್ಲಿ, ಆಸ್ತಿಯಾಗ್ಲಿ, ಅದು ನಿಮ್ಮಲ್ಲಿ ಹೆಚ್ಚಿಗೆ ಆಗ್ತಾ ಇರಬೇಕು. ಅದನ್ನ ಧರಿಸ್ಬಿಟ್ಟು ಖುಷಿಯಾಗಿರಿ. ಆದರೆ ಎದುರುಗಡೆ ವ್ಯಕ್ತಿಗಳು ಕೊಡ್ತಾರಲ್ಲ ಹೊಗಳಿಕೆ, ಹೂಮಾಲೆ, ಹೂವು, ಹೂಗುಚ್ಛ, ಇದು ಬೇಕೋ ಬೇಡವೋ? ಬೇಡ ಬೇಡ. ಅಂದ್ರೆ ಮುಂದೆ ಹೋಗ್ತಾ ಇದ್ದಾಗ ಭಗವಂತ ಏನ್ ಸೇವೆ ಮಾಡ್ತಾರೋ ಆ ಸೇವೆಯ ಫಲ ಇದ್ರೆ ಸಾಕಪ್ಪ, ಎದುರುಗಡೆ ನಮ್ಗೆ ಬೇಕಾಗಿಲ್ಲ. ಆದ್ಮೇಲೆ ಎದುರುಗಡೆ ಇವತ್ತು ಹೊಗಳ್ತಾರೆ, ನಾಳೆ ಕೆಲಸ ಆದ್ಮೇಲೆ ಏನ್ ಮಾಡ್ತಾರೆ? ತೆಗೆದು ಬಿಸಾಕ್ತಾರ ಇಲ್ವಾ? ಕಬ್ಬು ರಸ ಇದ್ದಾಗ ಏನ್ ಮಾಡ್ತಾರೆ? ಬಾಯಲ್ಲಿ ಆಗ್ಬಿಟ್ಟು ಚೆನ್ನಾಗಿ ಅಗಿತಾರೆ. ಸರಿ, ರಸ ಇಲ್ಲ, ಖಾಲಿ ಆಗ್ಬಿಡುತ್ತೆ, ಏನ್ ಮಾಡ್ತಾರೆ? ಅಲ್ವಾ? ಇವತ್ತು ಕೂಡ ನೋಡಿ, ವಯಸ್ಸಾಗಿರುವಂತ ಮನುಷ್ಯಾತ್ಮನ ಜನ ಏನ್ ಮಾಡ್ತಿದ್ದಾರೆ? ಕೆಲಸ ಆಗೋದಿಲ್ಲ ಇವ್ರ ಹತ್ರ, ಕಾಯಿಲೆಗಳ, ಅವ್ರನ್ನೇನ್ ಮಾಡಿ ವೃದ್ಧಾಶ್ರಮಕ್ಕೆ ಹಾಕಿ ಹೇಳ್ತಾರೆ. ನಾಯಿಗೆ ನೋಡುವಂತ ಒಂದು ಪಾಲನೆಯನ್ನು ಕೂಡ ಮನೇಲಿರುವಂತ ಅಪ್ಪ ಅಮ್ಮನಿಗೆ ಕೊಡೋದಿಲ್ಲ. ಇವ್ರು ಸಂಪಾದನೆ ಮಾಡ್ತಾ ಇಲ್ಲ. ಹೌದು ತಾನೆ? ಯಾಕಂದ್ರೆ ಅವರಿಂದ ಲಾಭ ಇಲ್ವಲ್ಲ. ಅದಕ್ಕಾಗಿ ಮನುಷ್ಯಾತ್ಮರಿಂದ ಈ ಪ್ರಪಂಚದಿಂದ ಯಾವುದೇ ರೀತಿಯ ಮಾನವನ್ನ ನೀನು ಪರಿಪಕ್ವವಾಗ್ತಾ ಹೋದಾಗ ಅದನ್ನು ತೆಗೆದುಕೊಳ್ಳಬೇಕು ಎಂಬಂತ ಇಚ್ಛೆನೂ ಕೂಡ ಆಂತರಿಕವಾಗಿ ನಿನ್ನಲ್ಲಿ ಇರಕೂಡದು, ಸ್ವೀಕಾರ ಮಾಡಬಾರ್ದು. ಕೆಲವೊಂದ್ಸಲ ಈಶ್ವರಿ ಕಾರ್ಯವನ್ನು ಮಾಡ್ತಾ ಹೋದಾಗ ನಾವೇನು ಬೇಕು ಅಂತ ನಿರೀಕ್ಷೆ ಮಾಡ್ತೀವಲ್ವಾ, ಅದು ಪ್ರಪಂಚದಿಂದ ಸಿಕ್ಬಿಡತ್ತೆ. ಅಂದ್ರೆ ಸಿಕ್ಕಿದಾಗ ಏನಾಗತ್ತೆ? ಅದು ನೀವು ಕರ್ಮದ ಫಲ ಹೇಳೋದು ಅಲ್ಲೇ ಖಾಲಿ ಆಗ್ಬಿಡ್ತದೆ. ನೀವು ಸೇವೆ ಮಾಡಿದ್ರಿ, ಚೆನ್ನಾಗಿ ಜನ ನಿಮ್ಮನ್ನ ಹೊಗಳಬೇಕು ಅಂತ ಇಷ್ಟಪಟ್ರಿ, ಜನ ಹೊಗಳ್ಬಿಟ್ರು, ಅಲ್ಲಿಗೆ ಲೆಕ್ಕಾಚಾರ ಏನಾಗ್ಬಿಡ್ತು? ಕ್ಲಿಯರ್ ಆಗ್ಬಿಡ್ತು ಅಲ್ವಾ? ಒಬ್ಬ ಭಿಕ್ಷುಕ ಬಂದ್ಬಿಟ್ಟು ಒಬ್ಬ ಹೋಟೆಲ್ ಮಾಲೀಕನಿಗೆ ಹೇಳ್ತಾನೆ, ಅಯ್ಯೋ ನಿಮ್ಮ ಊರಿನಲ್ಲಿ ನಿನ್ನ ಹೆಸರು ಎಷ್ಟು ಪ್ರಸಿದ್ಧಿ ಆಗಿದೆ ಗೊತ್ತಾ? ನೀನು ದಾನಶೂರ ಕರ್ಣ ಅಂತೆ, ಬಂದವ್ರಿಗೆಲ್ಲ ಖಾಲಿ ಕಳಿಸಲ್ವಂತೆ, ನೀನು ಬಂದವ್ರಿಗೆ ತುಂಬಾ ಸಹಾಯವನ್ನ ಮಾಡ್ತೀಯಂತೆ ಅಂತೆಲ್ಲ ತುಂಬಾ ಹೊಗಳ್ತಾನೆ. ಎಷ್ಟೊತ್ತು? 5 ನಿಮಿಷ. 5 ನಿಮಿಷ. ತುಂಬಾ, ಹೌದಾ, ಒಳ್ಳೆ ಕೆಲಸ ಮಾಡಿದ್ಯಾ, ಊರಲ್ಲೆಲ್ಲ ನನ್ನ ಇನ್ಫಾರ್ಮೇಶನ್ ತಗೊಂಡಿದ್ಯಾ, ನೋಡಪ್ಪ ಇವನಿಗೊಂದು 10 ಇಡ್ಲಿ, 20 ವಡ, ಒಂದು 3 ಟೀ ಅಥವಾ ಗುಲಾಬ್ ಜಾಮೂನ್ ಏನ್ ಮಾಡು ಕಟ್ಬಿಟ್ಟು ಕೊಡು ಅಂತ ಹೇಳ್ತಾನೆ. ಬಂದಿರುವಂತ ಭಿಕ್ಷುಕನು ತುಂಬಾ ಖುಷಿ ಆಗ್ಬಿಡ್ತದೆ. ಸರಿನಾ? 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು. ಓಕೆ, ಆ ಹೋಟೆಲ್ ಮಾಲೀಕ ಕಂಜೂಸ್ ಮಾರ್ವಾಡಿ, ಯಾರಿಗೇನು ದಾನ ಮಾಡಿ ಗೊತ್ತೇ ಇಲ್ಲ ಅವನಿಗೆ. ಇವನು ಇಡ್ಲಿ ವಡ ನೋಡ್ತಾ ಆಡ್ತಾನೆ, ಬಂದೇ ಇಲ್ಲ. ಏನು ಮಾಲೀಕರೇ, ಇಡ್ಲಿ ವಡ ಬಂದಿಲ್ಲ ಅಂತ ಹೇಳ್ತಾನೆ. ಇಡ್ಲಿ ವಡ ಬರೋದಿಲ್ಲ ಅಂತ ಹೇಳ್ತಾನೆ. ಮತ್ ನೀವು ಆರ್ಡರ್ ಹೇಳೋದಲ್ಲ, ನಾನು ಹೇಳಿರೋದು ಹೌದು, ನೀನೇನ್ ಮಾಡ್ದೆ? ಬಾಯಿಂದ ಹೊಗಳ್ದೆ, ನನ್ನ ಬಾಯಿಂದ ನಿನಗೆ ಇಡ್ಲಿ ವಡ, ಗುಲಾಬ್ ಜಾಮೂನ್, ಟೀ, ಕಾಫಿ ಎಲ್ಲ ಕೊಟ್ಟೆ, ಎಲ್ಲ ಲೆಕ್ಕಾಚಾರ ಏನಾಯ್ತು? ಅಲ್ವಾ? ಹಾಗೇನೆ ನನ್ನ ಮಕ್ಕಳು ಕೂಡ ಈಶ್ವರಿ ಸೇವೆಯನ್ನ ಮಾಡ್ತಾ ಮಾಡ್ತಾ ಅನುಭವಿಗಳಾಗ್ತಾ ಮುಂದೆ ಹೋಗ್ತಾ ಹೋಗ್ತಾ ಪ್ರಪಂಚದಿಂದ ಮಾನವನ ನಿರೀಕ್ಷೆ ಮಾಡಿ ಸೇವೆಯ ಫಲವನ್ನ ಅಲ್ಲೇ ಖಾಲಿ ಮಾಡ್ಕೊಂಡು ಬಿಡ್ತಾರೆ. ಸೇವೆಗೆ ಹೋಗ್ತಾರೆ, ಸೇವೆ ಮಾಡ್ತಾರೆ, ಗಿಫ್ಟ್ ತಗೊಳ್ತಾರೆ, ಹೊಗಳಿಕೆ ತಗೊಳ್ತಾರೆ, ಮತ್ತು ವಾಪಸ್ ಮನೆಗೆ ಬಂದಾಗ ಹೆಂಗಿರ್ತದೆ? ಖಾಲಿ ಖಾಲಿ. ಸೋಡಾ ವಾಟರ್ ಅಂತ ಹೇಳ್ತಾರೆ ಭಗವಂತ ಅಲ್ವಾ? ಬಾಟ್ಲಿ ನಿಂಗೆ ಓಪನ್ ಮಾಡಿದಾಗ ಆ ಸೋಡಾ ಇದ್ರೆ ನೀರೇನಾಗ್ತಾ ಇರ್ತದೆ ಹೇಳಿ? ಮೇಲ್ ಬರತ್, ಉಗ್ತಾ ಇರ್ತದೆ. ಸರಿ, ಸೋಡಾ ಖಾಲಿ ಆದ್ಮೇಲೆ ಫುಲ್ ಡೌನ್, ಬರೀ ನೀರು ಮಾತ್ರ ತಾನೇ ಅಲ್ಲಿರೋದು ಅಲ್ವಾ?
ಹಾಗೇನಲ್ಲಿ ಏನಾಗುತ್ತೆ, ಸೋಡಾ ವಾಟರ್ ರೂಪದಲ್ಲಿ ಜನ ನಿಮ್ಮನ್ನ ಹೊಗಳಿ ಉತ್ತಂಗಕ್ಕೆ ಇಟ್ಟು ಸ್ಟೇಜ್ ಮೇಲೆ ಇಟ್ಟು ಕೆಲಸ ಆದ್ಮೇಲೆ ವಾಪಸ್ ಬಂದಾಗ, ಮನೆಗೆ ಬಂದಾಗ ಹೋಗಿದಾಗ ನೀವು ಹೇಗಿತ್ತು ಮನೋಸ್ಥಿತಿ ಬರಬೇಕಾದ್ರೂ ಕೂಡ ಹಾಗೆ ಇರುತ್ತೆ. ಮನೆಯಿಂದ ವ್ಯಕ್ತಿ ಹೊರಗಡೆಗೆ ಹೋಗ್ತಾನೆ, 1,000 ರೂಪಾಯಿ ಸಂಪಾದನೆ ಮಾಡ್ತಾನೆ, ಸಾಯಂಕಾಲ ವಾಪಸ್ ಬರ್ಬೇಕಾದ್ರೆ ಅದೇ ಖರ್ಚು 1,000 ರೂಪಾಯಿ ಖಾಲಿ ಮಾಡ್ಕೊಂಡು ಬಂದ್ಬಿಟ್ರೆ, ಇನ್ನು 200 ರೂಪಾಯಿ ಸಾಲ ಮಾಡ್ಕೊಂಡು ಬಂದ್ಬಿಟ್ರೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಇಚ್ಛಾ ಮಾತ್ರಂ ಅವಿದ್ಯಾ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನು ನೀನು ಮಾಡ್ತಾ ಹೋಗಿ ಹೊರ್ತಾ ಆ ಕರ್ಮದ ಫಲವನ್ನ ನೀನು ನಿರೀಕ್ಷೆ ಮಾಡಬಾರದು. ಅದಕ್ಕಾಗಿ ನಿರ್ಮಾಣ ಅಂತಂದ್ರೆ, ಈಗ ನಿಮಗೆ ಭಗವಂತ ಇಷ್ಟು ಮಾನವನ್ನ ಕೊಟ್ಟಾಗ ನಾನು ಭಗವಂತನಿಂದ ಮಾನ ತಗೊಳ್ಬೇಕು, ಮನುಷ್ಯಾತ್ಮರಿಂದ ತಗೊಳ್ಬೇಕು? ಭಗವಂತ ಈ- ಈಗ ಮನುಷ್ಯಾತ್ಮರಿಂದ ನಾನು ಮಾನವನ್ನ ತೆಗೆದುಕೊಂಡಾಗ ನಾನು ಮಾಡಿರುವಂತದ್ದು ಕರ್ಮ ಆಯ್ತಲ್ವಾ? ನಾನು ಹಣ ತಗೊಂಡೆ, ನಾನು ಸೇವೆಯಿಂದ ಮಾಡಿದೆ, ಅದು ಏನಾಯ್ತು? ವ್ಯಾಪಾರ ಆಯ್ತಲ್ವಾ? ಆಯ್ತೋ ಇಲ್ವೋ? ಹೌದು. ಓಕೆ. ನೀವು ಹಣವನ್ನ ತೆಗೆದುಕೊಂಡು ಕೂಡ ಆ ಹಣವನ್ನ ಬಾಬನಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅವಾಗ ಏನಾಯ್ತು? ಅವ್ ನಿಮ್ಮ ಲೆಕ್ಕದಲ್ಲಿ ಬರೋದಿಲ್ಲ. ಅದು ನೀವು ಸ್ವೀಕಾರ ಮಾಡ್ಬಿಟ್ಟು ಏನಾಗ್ಬಿಡ್ತು? ವ್ಯಾಪಾರ ಆಗ್ಬಿಡ್ತದು, ಲೆಕ್ಕಾಚಾರ ಮುಗಿದು ಹೋಗ್ಬಿಡ್ತು. ಅಲ್ಲಿ ಎದುರುಗಡೆ ನಿಮ್ಗೇನು ಸಹಯೋಗವನ್ನ ಕೊಟ್ಟಿದ್ದಾನೆ? ಆಟೋದಲ್ಲಿ ಹೋದ್ರೆ ಹಣ ಕೊಟ್ಟು ವಿಷಯ ಮುಗೀತಲ್ವಾ? ತರಕಾರಿ ತಗೊಂಡೆ ಹಣ ಕೊಟ್ಟು ವಿಷಯ ಮುಗೀತಲ್ವ? ಅಲ್ಲಿ ಅಕೌಂಟ್ ಕ್ಲಿಯರ್ ಆಗ್ಬಿಡ್ತು. ಯಾರ ಮೇಲೂ ಏನು ಸಹಯೋಗವನ್ನ ಕೊಟ್ಟಿಲ್ವಲ್ಲ. ಅದಕ್ಕಾಗಿ ಮುಂದೆ ಮುಂದೆ ನಿಮ್ಮ ಈಶ್ವರಿ ಜೀವನದಲ್ಲಿ ಮಾನದ ಆಧಾರದ ಮೇಲೆ ಈಶ್ವರಿ ಸೇವೆ ಇರಬೇಕು, ನಿರ್ಮಾಣದಲ್ಲಿ ಇರಬೇಕು ನಿರ್ಮಾಣದಲ್ಲಿ ಅಲ್ವಾ? ನೋಡಿ, ಶಿವಾನಿ ಬೇನ್ ಕ್ಲಾಸ್ ಮಾಡಾದ್ಮೇಲೆ ಹೊಗಳ್ಲಿಕ್ಕೆ ಯಾರ ಕೈಲಿ ಮೈಕೆ ಕೊಡೋದಿಲ್ಲ. ಏನ್ ಮಾಡ್ತಾರೆ? ಸುಮ್ಮನೆ ಶಾಂತವಾಗಿ ಹೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ ಅಲ್ವಾ? ಇಲ್ಲಾಂದ್ರೆ ಅಕ್ಕದರ ಕಡೆ ಮೈಕ್ ಕೊಟ್ಬಿಟ್ರೆ ಕ್ಲಾಸ್ ಹಿಂಗಾಗಿತ್ತು ಮತ್ತೊಂದಾಗಿತ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತಾರೆ? ಅವರು ಹೊಗಳಿಕ್ ಶುರು ಮಾಡ್ಬಿಡ್ತಾರೆ. ಅದಕ್ಕಾಗಿ ಯಾವುದೇ ಸ್ಥೂಲ, ಸೂಕ್ಷ್ಮ, ತೋರಿಕೆಯ, ನಾಟಕೀಯ ಯಾವುದೇ ರೀತಿಯ ಹೊಗಳಿಕೆಗೆ, ತೆಗಳಿಕೆಗೆ ಎರಡರ ಕೂಡ ನೀವೇನ್ ಮಾಡಬಾರ್ದು? ತಲೆ ಕೆಡಿಸ್ಕೊಳ್ಬಾರ್ದು. ನಿರ್ಮಾಣ ಅಂದ್ರೆ ಮಾನವನ್ನ ನಿರೀಕ್ಷೆ ಮಾಡದೇ ಇರುವಂತದ್ದು. ಮಾನವನ್ನ ನಿರೀಕ್ಷೆ ಮಾಡಬಾರ್ದು ಅಷ್ಟೇ, ಬಿಟ್ರೆ ಸೇವೆಯ ಫಲವನ್ನ ನೀವು ಅನುಭವಿಸೋದ್ರಲ್ಲಿ ತಪ್ಪಿಲ್ಲ. ಗೌರವವನ್ನು ನಿರೀಕ್ಷೆ ಮಾಡಬೇಡಿ. ಓ, ನಾನು ಸ್ಪೀಕರ್ ಅಲ್ವಾ, ನಾನು ಡೈನಿಂಗ್ ಟೇಬಲ್ ಮೇಲೆ ಊಟ ಕೊಡಬೇಕು, ನನಗೆ ಕೊಟ್ಟೋರ್ದಲ್ಲೇ ಕೊಡಬೇಕು, ನಾನು ಹೋಗಿದ್ದೆ ನನಗೆ ಬೆಡ್ಡೇ ಸಿಗಬೇಕು, ನನಗೆ ಎಸಿದೇ ಸಿಗಬೇಕು, ಇಚ್ಛೆ ಇಟ್ಕೊಳ್ಬೇಕೋ ಬೇಡವೋ? ಬೇಡ. ಮತ್ತೇನು ಇಚ್ಛೆ ಇಟ್ಕೊಳ್ಬೇಕು? ಭಗವಂತ ನಿರ್ಮಾಣ ಬೇಡ, ಸರಿ, ಮಾನ ತಗೊಳ್ಳೋದು ಬೇಡ, ಓಕೆ ಬಿಡೋಣ. ಹಾಗೆ ಸೇವೆ ಮಾಡ್ಬೇಕಂತ ಏನಾದ್ರು ಒಂದು ಇಚ್ಛೆ ಇಟ್ಕೊಳ್ಬೇಕಲ್ವಾ? ಇಚ್ಛೆ ಇಲ್ದೇನೆ ಮನುಷ್ಯ ಏನು ಕರ್ಮವನ್ನ ಮಾಡೋದಿಲ್ವಲ್ಲ. ಏನು ಲಾಭ ಇಲ್ಲದೆ ಮನುಷ್ಯ ಕರ್ಮ ಮಾಡೋದಿಲ್ವಲ್ಲ. ಮಾನ ಬೇಡ, ಗೌರವ ಬೇಡ, ಹೊಗಳಿಕೆ ಬೇಡ, ಗಾಯನ ಬೇಡ, ಹೂ ತಗೊಳ್ಳೋದು ಬೇಡ, ಮತ್ ಯಾವ್ದಕ್ಕೋಸ್ಕರ ಮಾಡೋಣ? ಆಮೇಲೆ ನಿರ್ಮಾಣ. ನೀನು ಯಾವ ಸ್ಥಳದಲ್ಲಿ ಈಶ್ವರಿ ಸೇವೆಗೋಸ್ಕರ ಹೋಗ್ತೀಯೋ ಅಲ್ಲಿ ಯಾರು ಎದುರುಗಡೆ ಆತ್ಮಗಳಿದ್ದಾರ ಅವರನ್ನ ನಿರ್ಮಾಣ ಮಾಡು. ಕಟ್ಟಬೇಕು, ನೀನು ಬಿಲ್ಡಿಂಗ್ ಅನ್ನ ಕಟ್ಟಬೇಕು. ಬಿಲ್ಡಿಂಗ್ ಕಟ್ಟಿದಾಗ ಏನಾಗ್ತದೆ? ಆ ಬಿಲ್ಡಿಂಗ್ ಒಳಗಡೆ ಯಾರು ಇರ್ತಾರೋ ಅವ್ರಿಗೆ ಚಳಿ, ಮಳೆ, ಗಾಳಿ, ಬಿಸಿಲು ಏನಾಗೋದಿಲ್ಲ, ತಾಗೋದಿಲ್ಲ, ಅವರಿಗೊಂದು ಆಶ್ರಯ ಸಿಗತ್ತೆ ತಾನೇ. ನೀನು ಯಾವುದೇ ಸ್ಥಳಕ್ಕೆ ಹೋದಾಗ ಆತ್ಮಗಳ ಉನ್ನತಿ ಮಾಡಬೇಕು. ಯಾರ್ದು? ಯಾವ ಸ್ಥಳದಲ್ಲಿ ನಿಮ್ಮನ್ನ ಭಗವಂತ ಕಳಿಸಿದಾರೋ ಅಲ್ಲಿ ಆತ್ಮಗಳ ಉನ್ನತಿ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅಲ್ವಾ? ಆತ್ಮ, ವಾಯುಮಂಡಲ, ವಾತಾವರಣದ ಶುದ್ಧತೆ, ಸ್ವಚ್ಛತೆಯನ್ನ ಮಾಡಬೇಕು. ನಿರ್ಮಾಣ ಅಂತಂದ್ರೆ ಕನ್ಸ್ಟ್ರಕ್ಷನ್ ಅಂತ, ಅಂದ್ರೆ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕು. ಕೆಲವೊಂದ್ಸಲ ನಾವೇನು ಯೋಗವನ್ನ ಮಾಡ್ತೀವಿ ಅಂತಂದ್ರೆ, ಬಾಬಾ ಆ ಅಕ್ಕೋರಿದಾರಲ್ಲ, ಯೋಗೇಶಣ್ಣ ಇದಾರಲ್ಲ, ಆ ದಿನ ಕ್ಲಾಸಿನ ಮೂಲಕ ನನಗೆ ಚೆನ್ನಾಗಿ ಬೈತಾ ಇದ್ರು, ಅದಕ್ಕೆ ಅರ್ಧ ಗಂಟೆ ನಾನು ಯೋಗ ಮಾಡ್ತೇನೆ, ಅವ್ರಿಗೆ ಏನಾದ್ರು ಒಂದು ತೊಂದರೆ ಆಗ್ಬೇಕು. ಆ ರೀತಿ ಯೋಗ ಮಾಡ್ಬೇಕು, ಮಾಡಬಾರ್ದು? ಮಾಡಬಾರ್ದು. ತುಂಬಾ ಜನ ಹೇಳೋದೇ ಇಲ್ಲ, ಚೆನ್ನಾಗಿ ಬಯಸ್ಕೊಂಡಿದ್ದೀರ ಅಂತ ಕಾಡ್ತದ. ಮಾಡಬಾರ್ದು. ಅದು ಯೋಗೇಶ್ ಅಣ್ಣನ ಬಗ್ಗೆ ಈ ರೀತಿ ಅಭಿಪ್ರಾಯ ಇದೆಯಾ ಅಂತ, ಏನಾದ್ರು ಆಗ್ಲಿ ಅಂತ. ಅಂದ್ರೆ ಅವನು ನನಗೆ ಬೈದಿದ್ದಾನೆ, ಅವನು ಎಷ್ಟು ಎಲ್ಲರ ಎದುರುಗಡೆ ನನ್ನ ನಿಂದನೆ ಮಾಡಿದ್ದಾನೆ, ಅವನಿಗೆ ತೊಂದರೆ ಕೊಡು ಅಂತ ನಾವು ಯೋಗವನ್ನ ಮಾಡ್ಬೇಕಾ? ಬೇಡ. ಅವನಿಗೆ ನೀವು ಸೇವೆಯಲ್ಲಿ ಮುಂದುವರಿಸ, ನನಗೆ ಮುಂದುವರಿಸ್ತಾ ಇಲ್ಲ ಅಂತ ಬಾಬನ ಜೊತೆ ಜಗಳ ಮಾಡ್ಬೇಕಾ? ಮಾಡಬಾರ್ದು.
ಮಾಡ್ಬಾರ್ದು. ನಿರ್ಮಾಣ ಅಂದ್ರೆ ನೀನು ಮಾಡುವಂತ ಕೆಲಸದಿಂದ ನಿನ್ನ ಅಕೌಂಟ್ ಅಲ್ಲೂ ಜಮಾ ಆಗ್ಬೇಕು, ಬೇರೆಯವ್ರ ಅಕೌಂಟ್ ಅಲ್ಲೂ ಜಮಾ ಜಮಾ ಆಗ್ಬೇಕು. ನಿನಗೂ ಒಳ್ಳೇದಾಗ್ಬೇಕು, ಅವ್ರಿಗೂ ಒಳ್ಳೇದಾಗ್ಬೇಕು. ಅವರ ಜೀವನನೂ ಶ್ರೇಷ್ಠ ಆಗ್ಬೇಕು, ನಿನ್ನ ಜೀವನನೂ ಶ್ರೇಷ್ಠವಾಗ್ಬೇಕು. ಯಾವ ರೀತಿಯಲ್ಲಿ? ಉದಾಹರಣೆಗೆ ಎದುರುಗಡೆ ವ್ಯಕ್ತಿಗಳಿಗೆ, ಬಾಬಾ ಅವರ ಒಂದು ವ್ಯಾಪಾರದಲ್ಲಿ ಲಾಭ ಆಗಲಿ, ಅವ್ರು ಒಳ್ಳೆ ಬಿಲ್ಡಿಂಗ್ ಕಟ್ಕೊಳ್ಳಿ, ಚೆನ್ನಾಗಿರ್ಲಿ ಅಂತ ನಾವು ಸಂಕಲ್ಪ ಮಾಡ್ಬೇಕು, ಮಾಡಬಾರ್ದು? ಮಾಡಬಾರ್ದು. ಹಾ, ಮಾಡಬಾರ್ದು. ಚೆನ್ನಾಗಿ ಮಾಡಬಾರ್ದು. ಚೆನ್ನ- ಬಿಲ್ಡಿಂಗ್ ಕಟ್ಕೊಂಡಿರ್ಲಿ, ಚೆನ್ನಾಗಿರ್ಲಿ ಅಂತ ಮಾಡೋದು ಬೇಡ, ಬಂಗಾರ ಹಾಕೊಳ್ಳಿ ಅಂತ ಮಾಡೋದು ಬೇಡ. ಮಾಡಬಾರ್ದು. ಅದೇ ಹಾಕೋ. ಆತ್ಮದ ಈ ಕೆಲಸ ಜನ್ಮಕ್ಕಷ್ಟೇ ಸಿಕ್ಬಿಡುತ್ತಲ್ಲ ಶಾಶ್ವತ ಬಿಲ್ಡಿಂಗ್. ಅಲ್ಲ. ಯಾಕೆ ಅಂತಂದ್ರೆ ಇವತ್ತು ಅವನಿಗೆ ಬಿಲ್ಡಿಂಗ್ ಸಿಕ್ಬಿಟ್ರೆ ನಾಳೆ 25 ವರ್ಷದ ನಂತರ ಅದೇ ಬಿಲ್ಡಿಂಗ್ ಅವನ ಎದುರುಗಡೆ ಡಮಾಕ್ ಅಂತ ಬಿದ್ದೋಗ್ಬಿಡ್ತಾರೆ, ಡಮಾರ ಅಂತ. ಶಾಶ್ವತ ಅಲ್ಲ ಅದು. ಅವಾಗ ಅವನಿಗೆ ಖುಷಿ ಆಗತ್ತೋ ದುಃಖ ಆಗತ್ತೋ? ದುಃಖ ಆಗುತ್ತೆ. ದುಃಖ ಆಗ್ಲಿಕ್ಕೆ ಯಾರ ಕಾರಣೀಕರ್ತರಾದ್ರು? ನಾವೇ ನಾವೇ. ಸರಿ, ನಾನು ಅದ್ರ ಬದಲಿಗೆ ಏನ್ ಮಾಡೋಣ? ಆತ್ಮದ ಉನ್ನತಿಯನ್ನು ಅವ್ರಿಗೆ ಆತ್ಮ ಶಾಂತಿ ಉನ್ನತಿ. ಸಿಗಲಿ, ಸುಖ ಸಿಗಲಿ, ಆನಂದ ಸಿಗಲಿ, ಪ್ರೀತಿ ಸಿಗಲಿ, ಬೇರೆ ಸೇವೆ ಮಾಡೋದು ಶಕ್ತಿ ಸಿಗಲಿ. ಅವಾಗ ಏನಾಗ್ತದೆ? ಅದು ವಿನಾಶ ಆಗತ್ತಾ? ಇಲ್ಲ, ಇಲ್ಲ. ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ಬೋದಾ? ತಗೊಂಡು ಹೋಗ್ಬೋದು. ಬೇರಿಂದ ಯಾರಿಗಾದ್ರು ತೊಂದರೆ ಇದೆಯಾ? ಇಲ್ಲ, ಇಲ್ಲ. ಗೌರ್ಮೆಂಟ್ ಅವ್ರು ಟ್ಯಾಕ್ಸ್ ಹಾಕ್ತಾರಾ? ಇಲ್ಲ, ಇಲ್ಲ. ಇಲ್ಲ ತಾನೆ. ಅದಕ್ಕೆ ಬಾಬಾ ನಿರ್ಮಾಣ ಅಂದ್ರೆ ನೀವೇನು ಸಂಕಲ್ಪವನ್ನ ಮಾಡ್ತಿರೋ, ಕರ್ಮವನ್ನ ಮಾಡ್ತಿರೋ, ಅದರಿಂದ ಏನಾಗ್ಬೇಕು? ನಿರ್ಮಾಣ. ಆದ್ಮೇಲೆ ನಾವು ಕೆಲವೊಂದ್ಸಲ ಸೇವಾ ಕೇಂದ್ರಗಳಿಗೆ ಹೋಗ್ತೀವಿ. ಮೊದ್ಲೆಲ್ಲ ಕೊರೋನಾಕ್ಕಿಂತ ಮೊದಲು 15 ದಿನ 20 ದಿನ ಸೇವೆಗೆ ಕಂಟಿನ್ಯೂಸ್ ಆಗಿ ಹೋಗ್ಬೇಕಿತ್ತು, ಸರಿನಾ? ಹೋದಾಗ ಅಲ್ಲಿ ರಾತ್ರಿವರೆಗೆ ಒಂದ್ ಕಡೆ ಸೇವಾ ಕೇಂದ್ರದಲ್ಲಿ ಸೇವೆ ಮಾಡಬೇಕು, ರಾತ್ರಿ ಬಸ್ ಹತ್ಬೇಕು. ಕೆಲವೊಂದ್ಸಲ ಬೆಳಿಗ್ಗೆ 3 ಗಂಟೆ 4 ಗಂಟೆ ಇಳಿಬೇಕಾಗ್ತದೆ. ಇನ್ನು ಕೆಲವೊಂದ್ಸಲ ಆಂಧ್ರ ತೆಲಂಗಾಣಗಳ ಸ್ಟಾರ್ಟಿಗೆಲ್ಲ ಹೋದಾಗ ನಮ್ಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಎಲ್ಲಿ ಇಳಿಬೇಕು ಅಂತಾನು ಗೊತ್ತಿಲ್ಲ, ಸರಿನಾ? 3 ಗಂಟೆ 4 ಗಂಟೆ ಫೋನ್ ಮಾಡ್ದಲ್ಲಿ ಆ ನಿಮಿತ್ತ ಫೋನು ಕೂಡ ಎತ್ತೋದಿಲ್ಲ. ಓಕೆ, ಅವಾಗ ರಾತ್ರಿ ಪೂರ್ತಿ ನಿದ್ರೆ ಇಲ್ಲ. ಸರಿ, ಅಲ್ಲಿ ಹೋಗ್ಬಿಟ್ಟು ಸೆಂಟರ್ನಲ್ಲಿ ಹೋಗ್ಬಿಟ್ರೆ ರೆಡಿ ಆಗಿರ್ತಾರೆ. ಅಣ್ಣವ್ರೆ ಸ್ನಾನ ಮಾಡಿದ್ರೆ ಆಯ್ತು, ಕ್ಲಾಸಿಗೆಲ್ಲ ರೂಮ್ ಎಲ್ಲ ರೆಡಿ ಇದೆ ಬನ್ನಿ ಅಂತ ಹೇಳ್ತಾರೆ. ಕ್ಲಾಸ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಇನ್ನು ಕೆಲವೊಂದ್ಸಲ ಅಕ್ಕಂದಿರು ನಮ್ಗೆ ನಿದ್ರೆ ಮಾಡ್ಲಿಕ್ಕೂ ಬಿಡೋದಿಲ್ಲ, ಆತ್ಮೀಯರೇ, ದೃಷ್ಟಿ ಕೊಡಿ ಅಂತ ಹೇಳ್ತಾರೆ. ಮೊನ್ನೆ ಹೋಗಿದ್ದಲ್ಲ ವಿಶಾಖಪಟ್ಟಣಂ ಅಲ್ಲಿ, 3 ದಿನ ರಾತ್ರಿ, 3 ದಿನ ನೈಟ್ ಇದ್ದಿದ್ದು ನಾನು. 2 ದಿನ 3 ದಿನ ರಾತ್ರಿ 1 ಗಂಟೆ 1:30 ಮಲಗಿದ್ದೇನೆ, ಮತ್ 3 ಗಂಟೆಗೆ ಹೇಳ್ಬೇಕು, ಸರಿನಾ? ಲಾಸ್ಟ್ ಡೇ ಅಂತೂ ಟ್ರೈನಲ್ಲಿ ಮಲ್ಗ್ತೀರಂತ ರಾತ್ರಿ ಪೂರ್ತಿ ಜಾಗರಣೆನೆ. ಏನು ಮಾಡಿದ್ರಿ? ಅಲ್ಲಿರುವಂತ ನಿಮಿತ್ತ ಟೀಚರ್ ಜೊತೆಗೆ ಚರ್ಚೆ ಮಾಡಿದ್ದು ಜ್ಞಾನದ ಬಗ್ಗೆ, ಏನು ಹೇಗೆ ಏನ್ ಮಾಡ್ಬೇಕು, ಹೇಗೆ ಸ್ಟೇಜಸ್ ರೆಡಿ ಮಾಡ್ಬೇಕು ಅಂತ. ಶಾರೀರಿಕವಾಗಿ ಸುಸ್ತಾಗತ್ತೆ ಆದ್ಮೇಲೆ, ಆದ್ರೆ ಖುಷಿ ಇರ್ತದೆ. ಏನಂತ? ಯಾರಿಗೋ ಒಬ್ರಿಗೆ ಒಳ್ಳೇದಾಗ್ತಾ ಇದೆಯಲ್ಲ, ಅವರಿಗೆ ಜ್ಞಾನದ ಸ್ಪಷ್ಟೀಕರಣ ಸಿಗ್ತಾ ಇದೆಯಲ್ಲ ಅಂತ ಒಂದು ಖುಷಿ ಇರ್ತದೆ, ನಿರ್ಮಾಣತೆಯ ಭಾವ. ಆರಂಭದಲ್ಲಿ ಏನಾಗ್ತಿತ್ತು ಗೊತ್ತಾ ಬೇರೆ, ನಾವೆಲ್ಲ ಸೇವೆಗೆ ಹೋದಾಗ ಅವ್ರು ಸನ್ಮಾನ ಮಾಡೋದೇನು, ಶಾಲ್ ಹಾಕೋದೇನು, ಹೂಗುಚ್ಚ ಕೊಡೋದು ಎಲ್ಲಾನು ಮಾಡ್ತಿದ್ದು, ನಮಗೂ ಕೂಡ ಖುಷಿ ಆಗ್ತಿತ್ತು. ಈಗ ನನಗೆ ಯಾವಾಗ ಖುಷಿ ಆಗತ್ತೆ ಗೊತ್ತಾ? ಒಂದು ಗುಲಾಬಿ ಹೂವನ್ನು ಕೊಡಬಾರ್ದು, ಅವ್ರು ತಿಲಕಾನು ಕೂಡ ಇಡಬಾರ್ದು, ಅವಾಗ ನನಗೆ ಖುಷಿ ಆಗತ್ತಾ? ನನಗೆ ಏನು ಖರ್ಚು ಮಾಡಿಲ್ಲ. ಆವಾಗ ನಾವು ಸಂಕಲ್ಪ ಮಾಡ್ತಾ ಇದ್ದಾಗ ಅವ್ರು ಅದನ್ನು ಕೊಡ್ತಾ ಇದ್ರು. ಇವತ್ತು ಬಾಬನ್ ಮಕ್ಕಳನ್ನ ನಾನು ನೋಡುತ್ತಿದ್ದೇನೆ, ಎಷ್ಟು ಜನ ಹೋದಾಗ ನಡಿಬೇಕಾದ್ರೆ ಹೂವನ್ನ ಹಾಕೋದೇನು, ಅವ್ರಿಗೆ ಹೂಗುಚ್ಚ ಕೊಡೋದೇನು, ಯಾಕೆ ಮಾಡ್ತಾರೆ? ಆ ಆತ್ಮನ ಮನಸ್ಸಿನಲ್ಲಿ ಆ ಒಂದು ಇಚ್ಛೆ ಇರ್ತದೆ. ನಾನು ಅದನ್ನೆಲ್ಲ ಒಬ್ಸರ್ವ್ ಮಾಡಿದ್ದೇನೆ ಸೂಕ್ಷ್ಮವಾಗಿ. ಓಕೆ, ವಾಸ್ತವಿಕವಾಗಿ ನಾವು ಅದನ್ನೆಲ್ಲ ಮಾಡಿ ನಾವು ಯೋಗ್ಯರಾಗಿದ್ದೇವಾ? ಕೆಳಗಡೆ ಹೂವು ಆಗ್ಬಿಟ್ಟು ಅದರ ಮೆಟ್ಲ ಮೇಲೆ ನಡ್ಕೊಂಡು ಹೋಗುವಂತ ಯೋಗ್ಯತೆ ನಾವಾಗಿದೆ. ಅವ್ರು ಎಂತ ಒಳ್ಳೆ ಸ್ಪೀಕರ್ ಇರ್ಲಿ, ಯಾರೇ ಇರ್ಲಿ, ಅಷ್ಟು ಯೋಗ್ಯನಾಗಿರೋದು ಶಿವಬಾಬಾ ಅಲ್ವಾ? ಆ ಶಿವಬಾಬಾನೇ ನನಗೆ ಹೂ ಬೇಡ ಅಂತ ಹೇಳ್ತಿದ್ದಾಗ ಇನ್ನು ನಾವ್ಯಾರೇ ಹೂ ಕೇಳುವಂತವ್ರು? ಅಷ್ಟು ಸಮಯವನ್ನ, ಅಷ್ಟು ಸಂಕಲ್ಪವನ್ನ, ಅಷ್ಟು ಹಣವನ್ನ ನಾವು ವ್ಯರ್ಥ ಮಾಡ್ಬೇಕಾ? ಅಂದ್ರೆ ಇಲ್ಲಿ ಏನಾಗತ್ತೆ, ಈಶ್ವರಿ ಸೇವೆ ಮಾಡ್ತಾ 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 ಮುಂದೆ ಹೋಗ್ತಾ ಇದ್ದಾಗ ಇದೆಲ್ಲ ನಿಮ್ಗೆ ಅಡೆತಡೆಯಾಗಿ ಬರ್ತದೆ. ಅವು ನಿರಾಕಾರವಾದ ಸುಖ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿರ್ಮಾಣ. ಯಾವುದೇ ರೀತಿಯ ಮಾನವನ್ನ ಯಾರಿಂದನೂ ಏನ್ ಮಾಡಬಾರ್ದು? ಅಪೇಕ್ಷೆ ಮಾಡು. ಅಪೇಕ್ಷೆಯನ್ನ ಮಾಡದೇನೆ ನಿಮ್ಮ ಉದ್ಧಾರ. ಎಲ್ಲೋ ಈಶ್ವರಿ ಸೇವೆ ಆಯ್ತಾ, ನಿಮ್ಮ ಸೇವೆ ಆದ್ಮೇಲೆ ನಿಮ್ಮ ಮಾನಸಿಕ ಸ್ಥಿತಿ ನೆಕ್ಸ್ಟ್ ಚೇಂಜ್ ಆಯ್ತಾ ಚೆಕ್ ಮಾಡ್ಕೊಳ್ಳಿ. ಏನ್ ಚೆಕ್ ಮಾಡ್ಕೊಳ್ಬೇಕು? ಯೋಗದ ಸ್ಟೇಜ್, ಮಾನಸಿಕ ಸ್ಟೇಜ್,
ಅದಲ್ಲಿ ಇಂಪ್ರೂವ್ಮೆಂಟ್ಸ್ ಆಯ್ತು. ಎಷ್ಟು ಧನ ಬಂತು, ಎಷ್ಟು ಸ್ಥೂಲವಾದಂತ ಟೋಲಿ ಬಂತು, ಎಷ್ಟು ಯಾತ್ರಾ ಭೋಜನಕ್ಕೆ ಏನೇನು ಕಟ್ಕೊಟ್ಟಿದ್ದಾರೆ, ಅದಲ್ಲ. ಅದ್ರಲ್ಲಿ ಸಿಂಪ್ಲಿಸಿಟಿ ಇಲ್ಲಿ. ಬ್ರಹ್ಮ ಬಾಬಾ ತಮ್ಮ ಜೀವನದಲ್ಲಿ ಬಾಬನ ಮಗು ಆದ್ಮೇಲೆ ಸ್ಥೂಲವಾಗಿರುವಂತ ಆಸ್ತಿ ಜಾಸ್ತಿ ಮಾಡಿದ್ರು, ಸೂಕ್ಷ್ಮವಾದ ಆಸ್ತಿಯನ್ನು ಜಾಸ್ತಿ ಮಾಡಿದ್ರು. ಸೂಕ್ಷ್ಮವಾದ ಈಗ ಪ್ರಪಂಚಕ್ಕೆ ನಾವು ಸೂಕ್ಷ್ಮವಾಗಿರೋದನ್ನು ಕೊಡಬೇಕು, ಸ್ಥೂಲವಾಗಿರೋದನ್ನು ಕೊಡಬೇಕು, ಸೂಕ್ಷ್ಮವಾದ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಕೊಡಬೇಕು, ಕಡಿಮೆ ಕೊಡಬೇಕು. ಜಾಸ್ತಿ ಹೆಚ್ಚಿಗೆ ಹೆಚ್ಚಿಗೆ ಜಾಸ್ತಿ ಕೊಡ್ತಾ ಹೋದಾಗ ನಾನು ಕೊಟ್ಟಿದ್ದೇನೆ ಹೇಳುವಂತ ಅಭಿಮಾನ ಇರಬೇಕು, ಇರಬಾರ್ದು? ಇರಬಾರದು. ಇರಬಾರದು. ಕೊಡಬೇಕು, ಅದು ಕೊಟ್ಟಿದ್ದೇನೆ ಅಂತ ಭಾವ ಇರಕೂಡದು. ಯಾಕೆ? ಬಾಬಾ ಕೊಟ್ಟಿರೋದು. ಕೊಟ್ಟಿರೋದು ನಾನಲ್ವಲ್ಲ, ಕೊಟ್ಟಿರೋದು ಯಾರು? ಬಾಬಾ ಬಾಬಾ. ನಾನು ಅಂತ ಬಂದಾಗ ತಾನೇ ನಾನು ಮಾನವ ನಿರೀಕ್ಷೆ ಮಾಡಬೇಕು. ಕೊಟ್ಟಿರೋದು ಭಗವಂತ ಇರೋದಕ್ಕೆ ನಾನು ಸಾಧನವಾಗಿರುವಂತ ಕಾರಣದಿಂದ ಭಗವಂತ ಹೇಳ್ತಾರೆ, ಆ ಮಾನವನ್ನ ನೀನು ನಿರೀಕ್ಷೆ ಮಾಡುವ ಹಾಗೆ ಇಲ್ಲ. ಕರ್ಮವನ್ನ ಮಾಡು, ಆದ ಫಲವನ್ನ ಅಪೇಕ್ಷೆ ಮಾಡಬೇಡ. ಕರ್ಮನೇ ಮಾಡಬೇಡ ಅಂತ ಹೇಳಿಲ್ಲ ಬಾಬಾ, ನಿರ್ಮಾಣ. ಯಾವುದೇ ಕರ್ಮವನ್ನ ಮಾಡಿದ್ರು ಕೂಡ ಏನ್ ಮಾಡ್ಬೇಕು? ಬೇರೆಯವ್ರನ್ನ ಕಾಲೆಳೆಯುವಂಥದ್ದು, ಬೇರೆಯವ್ರಿಗೆ ಮೋಸ ಮಾಡುವಂಥದ್ದು, ನನಗೇ ಗೌರವ ಕೊಡ್ಬೇಕು. ಕೆಲವೊಂದ್ಸಲ ಎಷ್ಟು ಮಜಾ ಆಗತ್ತೆ ಗೊತ್ತಾ ಆತ್ಮೀಯರೇ? ನನ್ನ ಜೀವನದ ಅನುಭವ ನಿಮ್ಗೆ ಹೇಳ್ತೇನೆ. ನಮ್ ಜೊತೆಗೆ ಯಾರೋ ಸೇವಾದಾರಿಗಳು ಬಂದಿರ್ತಾರೆ, ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಬಂದಿರ್ತಾರೆ, ಬೇರೆ ಏನೋ ಮಾಡ್ಲಿಕ್ಕೆ ಬಂದಿರ್ತಾರೆ, ಸರಿನಾ? ಅವ್ರಿಗೆ ಏನಿರ್ತಿ ಈ ಮಾನ ಬೇಕು, ಗೌರವ ಬೇಕು ಅಂತ ಇರ್ತಾರೆ. ನಾನೇನ್ ಮಾಡ್ತೇನೆ, ಸೇವೆ ಮಾಡಿದ್ಮೇಲೆ ಅವ್ರಿಗೆ ಮುಂದೋಗ್ಬಿಡ್ತೇನೆ. ರೂಮ್ನಲ್ಲಿ ಹೋಗ್ಬಿಟ್ಟು ಮಲ್ಕೊಳ್ದಿರ್ತೇವ, ಅವ್ರಿಗೆ ಮಂಚದ ಮೇಲೆ ಮಲ್ಕೊಳ್ಬೇಕು ಅಂತ ಅನ್ಸುತ್ತೆ, ಮಂಚದ ಮೇಲೆ ನೀನ್ ಮಲ್ಕೊಳಪ್ಪ ಅಂತ ಹೇಳ್ಬಿಡ್ತೀನಿ, ಸರಿನಾ? ಸ್ಟೇಜ್ ಮೇಲೆ ಇದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅವ್ರಿಗೆ ಏನೋ ಗೌರವ ತಗೊಳ್ಬೇಕು, ಸನ್ಮಾನ ತಗೊಳ್ಬೇಕು ಅಂತ ಅನಿಸ್ತಾ ಇರ್ತದೆ. ಓಕೆನಾ? ನೀವು ಸನ್ಮಾನ ತಗೊಳ್ದ ಅವ್ರಿಗೆ ಬಿಟ್ಬಿಡ್ತೇನೆ ನಾನು. ಓಕೆ, ಅದು ನನಗೆ ಬೇಕಾಗಿಲ್ಲ. ಆ ಕರ್ಮದ ಫಲವನ್ನು ಕೂಡ ಅವ್ರಿಗೆ ಬಿಟ್ಬಿಡ್ತೇನೆ, ನನಗೆ ಏನು ಬೇಜಾರಿಲ್ಲ. ನನಗೆ ಬೇಕಾಗಿರೋದೇನು ಹೇಳಿ? ಅವರು ಕೊಡುವಂತ ಮಾನಸಿಕವಾದಂತ ಆಶೀರ್ವಾದ, ಸ್ಥೂಲವಾಗುವಲ್ಲ, ಬಾಯಿಂದಲ್ಲ. ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ ಒಂದು ಕ್ಲಾಸಲ್ಲಿ. ಮೊನ್ನೆ ಸೇವೆ ಮಾಡಿದಾಗ ಒಂದು ಮಾತಾ ಇದ್ರು, ಭಂಡಾರದಲ್ಲಿ ಸೇವೆ ಮಾಡ್ತಾ ಇದ್ರು, ಮೇಲ್ಗಡೆ ಕ್ಲಾಸಿಗೆ ಬಂದಿಲ್ಲ. ಲಾಸ್ಟ್ ಎಲ್ಲರಿಗೂ ಕೂಡ ಆ ಹಣ್ಣು ಕೊಡ್ತಾ ಇದ್ದಾಗ ಅವ್ರ ಕಣ್ಣಲ್ಲಿ ಗಳಗಳಗಳ ಅಂತ ನೀರು ಬರ್ತಾ ಇದೆ. ಅಂದ್ರೆ ಅವರು ಅಷ್ಟು ಚೆನ್ನಾಗಿ ಅನುಭವವನ್ನ ಮಾಡಿದ್ದಾರೆ. ಅದು ನಿಜವಾದಂತ ಗೌರವ. ಆ ಆತ್ಮನಿಗೆ ಖುಷಿ ಕೊಡ್ತಲ್ಲ, ಆ ಪ್ರೀತಿ ಕೊಡತ್ತಲ್ವಾ? ಯಾಕಂದ್ರೆ ಆ ಮಾತೇರಿಗೆ ಇದೆಯಲ್ಲ ಆತ್ಮೀಯರೇ, ನಿಜವಾಗ್ಲೂ ಮನೆಯಲ್ಲಿ ಪ್ರೀತಿ ಸಿಗೋದಿಲ್ಲ, ಸೇವಾ ಕೇಂದ್ರದಲ್ಲೂ ಸಿಗೋದಿಲ್ಲ. ಓಕೆ, ಎಷ್ಟು ನಾಟಕ ಎಷ್ಟು ಸುಂದರ ಗೊತ್ತಾ ಆತ್ಮೀಯರೇ? ಅಷ್ಟೆಲ್ಲ ಜನ ಅಲ್ಲಿ ಇದ್ದಾರಲ್ಲ, ಲಾಸ್ಟ್ ಡೇ, ಮೋಸ್ಟ್ಲಿ ಲಾಸ್ಟ್ ಡೇ ಅಂತ ಕಾಣುತ್ತೆ, ಎಲ್ಲರಿಗೂ ಕೂಡ ಅಲ್ಲಿರುವಂತ ನಿಮಿತ್ತ ಟೀಚರು ತಿಲಕವನ್ನ ಇಟ್ಟಿದ್ರು. ಇವ್ರು ಆಮೇಲೆ ಬಂದ್ರು, ನಾನು ಅವರಿಗೆ ತಿಲಕವನ್ನ ಇಟ್ಟೆ, ಬಾಬಾ ನಿಮಿತ್ತ ಮಾಡಿದ್ರು. ಓಕೆ, ಆ ಕಾರಣದಿಂದ ಅವ್ರಿಗೆ ಖುಷಿ ಆಯ್ತು, ಏನು ಅಂತ ಗೊತ್ತಿಲ್ಲ ಆತ್ಮೀಯರೇ. ಅಂದ್ರೆ ಕೆಲವೊಂದ್ಸಲ ನಮ್ಮ ಹತ್ರ ಒಂದು ಯಾವ್ದೋ ಒಂದು ಕರ್ಮವನ್ನು ಮಾಡಿಸ್ತಾರೆ, ನಮ್ಗದು ಸಿಂಪಲ್ ಅಂತ ಅನ್ಸತ್ತೆ. ಅದು ಎದುರುಗಡೆಗಿರುವಂತ ಆತ್ಮ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಅವರಿಗೆ? ಅಯ್ಯೋ, ಅಣ್ಣವರಿಂದ ನಮಗೆ ತಿಲಕ ಸಿಕ್ತಲ್ಲ ಅಂತ ಎಷ್ಟು ಖುಷಿ ಆಗ್ತದೆ. ಯಾರಿಗೂ ಸಿಗ್ಲಿಲ್ಲ, ನಾವ್ ಮಾಡ್ತಾರೆ ಸಿಂಪಲ್, ನಮ್ಗೆ ಸ್ಪೆಷಲ್ ಅಂತ ಅನ್ಸೋದಿಲ್ಲ. ಅದು ಅವ್ರಿಗೆ ಆ ಒಂದು ಭಾವನೆಗಳು ಬರ್ತಾವೆ. ಅದನ್ನು ಮಾಡಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರಬೇಕು. ನಿರ್ಮಾಣತೆ ಬೇಡ, ಏನಿರ್ಲಿ? ನಿರ್ಮಾಣತೆ ಇರಲಿ ಅಂತ ಬಾಬಾ ಹೇಳ್ತಾ ಇರುವಂತದ್ದು. ಬೇರೆಯವರಿಗೆ ನೀನು ಬಾಯಿಯಿಂದ ಹೊಗಳಿ ಬಿಟ್ಟು ಗೌರವ ಕೊಡೋದು ಬೇಡ. ಗೌರವ ಎಲ್ಲಿ ಕೊಡು? ನೀನು ಮನಸ್ಸಿನಲ್ಲಿ ಕೊಡು. ಆದ್ಮೇಲೆ ಕೆಲವೊಂದ್ಸಲ ನಮ್ಮ ಮನೆಯಲ್ಲಿ ಜನ ಬರ್ತಾರೆ, ಎದುರುಗಡೆಯಿಂದ ಹೊಗಳ್ತಾ ಇರ್ತೀವಿ, ತುಂಬಾ ಚೆನ್ನಾಗಾಯ್ತಪ್ಪ, ತುಂಬಾ ವರ್ಷದ ನಂತರ ಬಂದಿದ್ದೀರಿ ಅಂತ, ಸರಿನಾ? ಒಳಗಡೆಯಿಂದ ಏನ್ ಮಾಡ್ತಿರ್ತೀವಿ? ಯಾಕಪ್ಪ ಬಂದ್ರಿ ಇವರು? 18 ಜನವರಿ ದಿನನೇ ಬರ್ಬೇಕಿತ್ತಾ? ಸೆಂಟರ್ಗೆ ಹೋಗೋ ದಿನನೇ ಬರ್ಬೇಕಿತ್ತಾ? ಅವಾಗ ಹೊರಗಡೆಯಿಂದ ನೀವು ಹೊಗಳಿರೋದು ಕೆಲಸ ಮಾಡತ್ತೋ, ಒಳಗಡೆ ಮನಸ್ಸಿನಲ್ಲಿ ಇರೋದು ಕೆಲಸ ಮಾಡತ್ತೋ? ಒಳಗಡೆ ಮಾಡಿದ ಕೆಲಸ ಮಾಡ್ತೇವೆ. ಒಳಗಡೆಗೆ ಏನ್ ಮಾಡ್ತಾ ಇದ್ದೀರಿ? ಬೈಕಂತ ಅವ್ರನ್ನ ಕಾಲು ಎಳಿತಾ ಇದ್ದಿರ್ತಾರೆ, ನಿರ್ಮಾಣ ಮಾಡ್ತಿದ್ದೀರೋ ಅವ್ರನ್ನ ನಿರ್ನಾಮ ಮಾಡ್ತಿದ್ದೀರೋ? ನಿರ್ಮಾಣ ಆ ಸರಿ, ಅವ್ರಿಗೆ ತಿನ್ಲಿಕ್ಕೆ ಗೋಬಿ ಮಂಚೂರಿ, ಮಸಾಲೆ ದೋಸೆ, ಜ್ಯೂಸ್ ಮಾಡ್ಕೊಟ್ಟಿದ್ದೀರಾ, ಹಾಲಿಂದ ಜ್ಯೂಸಿ, ಒಳ್ಳೆ ಊಟ ಕೊಟ್ಟಿದ್ದೀರಿ, ಒಳಗಡೆಯಿಂದ ಬೈತಾ ಇದ್ದೀರಾ. ಹಾಗಿದ್ರೆ ಯಾವುದು ಕರ್ಮದ ಫಲ ನಿಮ್ಮ ಮೇಲೆ ಎಫೆಕ್ಟ್ ಆಗ್ತದೆ? ನಿರ್ನಾಮನೋ ನಿರ್ಮಾಣನೋ? ನಿರ್ನಾಮ. ಅದೇ ತಾನೇ? ಅಂದ್ರೆ ಆಂತರಿಕವಾಗಿ ಮಾನಸಿಕವಾಗಿ ಏನಿರ್ತದೆ ಅದೇ ತಾನೇ ಕೆಲಸ ಮಾಡತ್ತೆ ಆತ್ಮೀಯರೇ. ಹಾಗೆ ನಮ್ಮ ಮನೇಲಿ ಇರ್ಬೇಕಾದ್ರೂ ಕೂಡ ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ನನ್ನ ಅತ್ತೆ ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶನ ಮೊದಲೇ ಸರಿ ಇಲ್ಲ.
ಯಾವ್ದು ಕೆಲಸ ಮಾಡುತ್ತೆ? ನಿರ್ಮಾಣ. ಒಳಗಡೆ ಕೆಲಸ ಮಾಡುತ್ತೋ ಹೊರಗಡೆ ಕೆಲಸ ಮಾಡುತ್ತೋ? ಒಳಗಡೆ. ಅಲ್ವಾ? ಯಾವುದೇ ಆತ್ಮನಿದ್ರು ಕೂಡ ಸರಿ ಇಲ್ಲ, ಅವನ ಸರಿ ಯಾರು ಮಾಡ್ಬೇಕು? ನೀವೇನ್ ಸರಿ ಇದ್ದು ಬಿಟ್ಟಿದ್ದೀರಾ? ನೀವು ಸರಿ ಇದೀರೋ ಸರಿ ಇಲ್ವೋ? ಸರಿ ಇಲ್ಲ. ನಿಮ್ಮಪ್ಪ ಬಂದ್ಬಿಟ್ಟು ನೀವು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರ ಶಿವಬಾಬಾ ಬಂದ್ಬಿಟ್ಟು? ಇಲ್ಲ. ಮತ್ತೇನ್ ಮಾಡ್ತಾರೆ? ಮೀಟೆ ಬಾಬಾ, ಮೀಟೆ ಬಚ್ಚೆ. ಸರಿ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಬಾಬನಿಗೂ ಗೊತ್ತು, ನಿಮ್ಗೂ ಗೊತ್ತು ನೀವೆಷ್ಟು ಸರಿ ಇಲ್ಲ ಅಂತ. ಬಾಬನಿಗಿಂತ ಹೌದು. ಹೆಚ್ಚಿಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ನಿಮ್ಮಲ್ಲಿ ಎಷ್ಟು ಕೊಳಕಿದೆ, ಎಷ್ಟು ದುರ್ನಾತ ಇದೆ, ಎಷ್ಟು ಕೆಟ್ಟದಿದೆ ಗೊತ್ತು. ಅದು ಎಂದಾದ್ರೂ ಭಗವಂತ ನನ್ನ ದುರ್ನಾತದ ಮಕ್ಕಳೇ, ಕೆಸರ ಇಟ್ಕೊಳ್ಳೋ ಮಕ್ಕಳೇ, ವಿಕಾರದಲ್ಲಿ ಹೋಗುವಂತ ಮಕ್ಕಳೇ, ಸಿಟ್ಟು ಮಾಡೋ ಮಕ್ಕಳೇ ಅಂತ ಎಲ್ಲಾದ್ರೂ ಹೇಳಿದಾರ? ಇಲ್ಲ. ಅಷ್ಟೆಲ್ಲ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ಗೊತ್ತಾ? ಅಣ್ಣವ್ರೇ, ಬಾಬಾ ಈ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿಲ್ಲಪ್ಪ. ಅದು ನನಗೆ ಆಗ ದುಃಖ ಸಿಗ್ತದೆ. ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳುದು ಸರಿ ಇನ್ನೂ ತಪ್ಪು? ತಪ್ಪು. ಕೆಟ್ಟೋಗಿರುವಂತ ನಿಮ್ಮನ್ನ ಸರಿ ಮಾಡ್ಲಿಕ್ಕೆ ಭಗವಂತ ಬಂದಿದ್ದಾರೆ ಅಂತಂದ್ಮೇಲೆ ಬೇರೆಯವ್ರನ್ನ ಸರಿ ಮಾಡ್ಲಿಕ್ಕೂ ಕೂಡ ನಿಮಿತ್ತರಾಗ್ಬೇಕಲ್ವಾ? ಹೌದು. ಯಾರು ಸಂಪೂರ್ಣರಲ್ವಲ್ಲ, ಯಾರು ಪರ್ಫೆಕ್ಟ್ ಅಲ್ವಲ್ಲ. ಹಾಗೆ ಬಾಬಾ ನಿರ್ಮಾಣ ಸರಿ. ಹಾಸ್ಪಿಟ್ಲಿಗೆ ಹೋಗ್ತೀರಾ, ನಿಮ್ಮ ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ ಏನ್ ಮಾಡ್ತಾರೆ? ಸರಿ ಮಾಡೋ ಚೀಟಿ. ಪ್ರಯತ್ನ ಮಾಡ್ತಾ ಇರ್ತಾರೆ. ನೀವು ಕೂಡ ಡಾಕ್ಟರ್ ಅಲ್ವಾ? ಅದಕ್ಕಾಗಿ ಪ್ರತಿಯೊಂದು ಆತ್ಮನ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಿ, ಅವರನ್ನ ಮೇಲಕ್ಕೆ ಎತ್ತುವಂತ ಕೆಲಸವನ್ನ ಮಾಡಿ. ಆ ಕೆಲಸವನ್ನ ಮಾಡಿದಕ್ಕೆ ನಿನಗೆ ಅಭಿಮಾನ ಬೇಡ. ಬರಬಾರದು. ಅಣ್ಣೋರೇ, ಇವರಿಗೆ ಮೌಂಟ್ ಅಬ್ ಕರ್ಕೊಂಡೋಗಿದ್ದೆ ನಾನು, ಜ್ಞಾನ ಕೊಟ್ಟಿದ್ದು ನಾನು, ಇವ್ರು ಯಾರು ಗೊತ್ತಾ? ನನ್ನ ಪರಿಚಯ. ಹೇಳ್ಬೇಕು ಹೇಳ್ಬಾರ್ದು? ಕೇಳಬಾರದು. ಯಾಕೆ? ವಿಮಾನ. ಯಾಕಂತಂದ್ರೆ ಗೌರವ ಕೊಡ್ಬೇಕು ಅಂತಂದ್ರೆ, ತಗೊಳ್ಬೇಕು ಅಂತಂದ್ರೆ ಜ್ಞಾನ ಕೊಟ್ಟಿದ್ದು ಬಾಬಾ ಅಲ್ವಾ? ಆ ಕರ್ಮದ ಫಲವನ್ನು ನಾನು ಬಾಬನಿಗೆ ಒಪ್ಪಿಸ್ಬೇಕಲ್ವಾ? ಹೌದು. ನಿರ್ಮಾಣವನ್ನ ನಿರೀಕ್ಷೆ ಮಾಡಬಾರ್ದು. ಅದು ಸದಾಕಾಲ ಆಂತರಿಕವಾಗಿ, ಹೊರಗಡೆಯಿಂದ ಸ್ಥೂಲವಾಗಿ, ಸೂಕ್ಷ್ಮವಾಗಿ ಸದಾಕಾಲ ನಾನೇನ್ ಮಾಡ್ಬೇಕು? ಕಟ್ತಾ ಹೋಗ್ಬೇಕು. ಆತ್ಮೀಯರೇ, ಸತ್ಯ ಹೇಳಿ, ಇನ್ಮೇಲೆ ನಾನು ಸ್ಥೂಲವಾದ ಬಿಲ್ಡಿಂಗ್ ಕಟ್ಟಬೇಕು, ನಿರಾಕಾರವಾದಂತ ಬಿಲ್ಡಿಂಗ್ ಕಟ್ಟಬೇಕು? ನಿರಾಕಾರ. ನಿರಾಕಾರವಾದ ಬಿಲ್ಡಿಂಗ್. ಸ್ಥೂಲವಾದ ಬಿಲ್ಡಿಂಗ್ ಕಟ್ಟಿದ್ರೆ ಏನಾಗ್ತದೆ? ನಾಶ ಇದು. ಆಗುತ್ತೆ. ನಾಶ. ಸ್ಥೂಲವಾದ ಬಿಲ್ಡಿಂಗ್ ಕಟ್ಟಿದ್ರೆ ನೀವು, ನಿಮ್ಮಪ್ಪ, ಅಮ್ಮ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ 10 ಜನ ಇರ್ಬೋದು. ಎಷ್ಟು ಜನ ಇರ್ಬೋದು? 10 10 ಜನ. ಜನ. ನಿರಾಕಾರ ಬಿಲ್ಡಿಂಗ್ ಕಟ್ಟಿದ್ರೆ ವಿಶ್ವ. ವಿಶ್ವನಾನ. 3 ಏಳು. ಲೋಕನೂ ಇರ್ಬೋದು. ಯಾವ ಬಿಲ್ಡಿಂಗ್ ಕಟ್ಟೋದ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಇವಾಗ? 3 ಲೋಕ ಇರುವಂತ ಬಿಲ್ಡಿಂಗ್. ಅರ್ಥ ಆಯ್ತಾ? ನಿರ್ಮಾಣ. ನಿರ್ಮಾಣ. ಆ ಮನೇಲಿ ಏನಿರ್ಬೇಕು? ಶಾಂತಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅಷ್ಟೆಲ್ಲ ಮಾಡಿದ್ರು ಕೂಡ ನಾನು ಮಾಡದೆ ಹೇಳುವಂತ ಅಹಂಕಾರ ನಿಮ್ಮಲ್ಲಿ ಇರಕೂಡದು. ಅಂದ್ರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ, ಸೇವೆಗೆ ನಿಮಿತ್ತರಾಗ್ತಾ ಹೋದಾಗ, ಇದೆಲ್ಲ ಗುಣಗಳು ಅವಗುಣಗಳು ನಮ್ಮಲ್ಲಿ ಏನಾಗ್ತಾ ಹೋಗ್ತವೆ? ಬರ್ತಾ ಹೋಗ್ತವೆ. ಅವಾಗ ಅದನ್ನು ಯಾವ್ದನ್ನ ಇಟ್ಕೊಳ್ಬೇಕು, ಯಾವ್ದನ್ನ ಸುಡಬೇಕು, ಯಾವ್ದಕ್ಕೆ ಏನು ಹೇಳ್ತಾರೆ, ಯಾವ ರೂಪದಲ್ಲಿ ಅದು ಬರ್ತದೆ, ಹೇಗೆ ಸೂಕ್ಷ್ಮ ರೂಪದಲ್ಲಿ ಇರ್ತದೆ, ಅದು ಮನಸ್ಸು ಬುದ್ಧಿ ಮೇಲೆ ಯಾವ ರೀತಿ ಪ್ರಭಾವ ಬೀಳತ್ತೆ ಹೇಳುವುದನ್ನು ಬಾಬಾ ಏನ್ ಮಾಡ್ತಾರೆ? ಮುರಳಿಯ ಮುಖಾಂತರ ಹೇಳ್ತಾರೆ. ಆ ಶಬ್ದನೇ ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮುರಳಿ ಹೆಂಗ್ ಅರ್ಥ ಆಗತ್ತೆ ಹೇಳಿ ನೋಡೋಣ ಆತ್ಮೀಯರೇ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ನಿರ್ಮಾಣ ಇರುವಂತ ಸ್ಥಳದಲ್ಲಿ ನಿರ್ಮಾಣ ಅಂತ ಹೇಳ್ತಾರೆ, ನಿರ್ಮಾಣ ಇರುವಲ್ಲಿ ಏನ್ ಹೇಳ್ತಾರೆ? ನಿರ್ಮಾಣ ಹೇಳ್ಬಿಡ್ತಾರೆ. 2 ಶಬ್ದ ಒಂದೇನಾ? ಅಲ್ಲ. ಇಲ್ಲ. ಅಲ್ಲ ತಾನೆ? 2 ಅರ್ಥ ಒಂದೇನಾ? ಇಲ್ಲ. ಅಲ್ಲ. ಅಲ್ಲ ಅಲ್ವಾ? ಬಾಬಾ ಮುರಳಿ ಒಂದೊಂದು ಶಬ್ದವನ್ನು ಅಕ್ಯುರೇಟ್ ಪರ್ಫೆಕ್ಟ್ ಆಗಿ ಇಟ್ಟಿರ್ತಾರೆ ಆದ್ಮೇಲೆ. ಅದೇ ಮೂಲ ವರ್ಷನಲ್ಲಿ ನಾವು ಅದನ್ನು ಓದಿದಾಗ ಮಾತ್ರ ಭಗವಂತನ ಮಹಾವಾಕ್ಯ ನಮ್ಗೆ ಅರ್ಥ ಆಗ್ತದೆ. ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಆಗತ್ತೆ. ಅದಕ್ಕಾಗಿ ಸದಾಕಾಲ ಬಾಬಾ ಹೇಳ್ತಾರೆ, ನಿರ್ಮಾಣರಾಗಿ, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಯಾವುದೇ ರೀತಿಯ ನಮಗೆ ಮಾನ ಬೇಡ. ಓಕೆ, ಈಗ ನಾವ್ ಯಾವ ಯುಗದಲ್ಲಿರೋದು? ಸಂಗಮ ಯುಗದ. ಯಾರ ಸಂಗಮ? ಪರಮಾತ್ಮ. ಪರಮಾತ್ಮ. ಆತ್ಮ ಪರಮಾತ್ಮನ ಸಂಗಮ. ಭಗವಂತ ಏನ್ ಹೇಳ್ತಾರೆ? ನಾನು ನೀವು ಇಬ್ಬರು ಸೇರ್ಬಿಟ್ಟು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲ, ಪ್ರತ್ಯಕ್ಷ ಫಲನ ನಿಮ್ಗೆ ಕೊಟ್ಟೆ. ಭಗವಂತನಿಗೆ ಏನು ಫಲ ಸಿಗ್ತದೆ ಅದನ್ನು ಮಾಡ್ಕೊಂಡು ಹೋಗಿ ಆತ್ಮೀಯರೇ.
ನಿಮ್ಗೊಂದು ಪ್ರಶ್ನೆ, ನೀವೊಂದು ಕಂಪನಿಯಲ್ಲಿ ಕೆಲ್ಸಕ್ಕಿದ್ದೀರಾ, ನಿಮ್ಗೆ ಜಾಬ್ ಕೊಟ್ಟಿದ್ಯಾರು? ಕಂಪನಿ ಮಾಲೀಕ. ಕಂಪನಿಯವರು. ಸರಿ, ಪ್ರಮೋಷನ್ ಯಾರು ಕೊಡ್ತಾರೆ? ಕಂಪನಿ ಅವರೇ. ಕೆಲಸ ಯಾರು ಕೊಡ್ತಾರೆ? ಕಂಪನಿ ಅವರೇ ಸಂಬಳ ಯಾರು ಕೊಡ್ತಾರೆ? ಕಂಪನಿ ಅವರೇ ಅವರೇ. ಆವಾಗ ಅಕ್ಕಪಕ್ಕದವ್ರ ಜೊತೆಗೆ ನೀವು ಅವರ ಜೊತೆಗೆ ಸಂಬಂಧ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು? ಕೊಡ್ಬಾರ್ದು. ಅವರ ಹೊಗಳಿಕೆಗೆ ತೆಗಳಿಕೆಗೆ ತಲೆ ಕೆಡ್ಸ್ಕೊಳ್ಬೇಕು, ಕೆಡ್ಸ್ಕೊಳ್ಬಾರ್ದು? ಕೊಡ್ಬಾರ್ದು. ಮಾಲೀಕ ಹೇಳ್ದಂಗೆ ಕೇಳಬೇಕು, ಅಕ್ಕಪಕ್ಕದವ್ರು ಹೇಳ್ದಂಗೆ ಕೇಳಬೇಕು. ಮಾಲೀಕ ಹೇಳ್ದಂಗೆ. ಗೊತ್ತಾಯ್ತಾ? ನಾವೇನ್ ಮಾಡ್ತೀವಿ? ಅಕ್ಕಪಕ್ಕದಿಂದ ನಾನು ಮಾಡಿದ ಕ್ಲಾಸ್ ಅನ್ನೋರು ಚೆನ್ನಾಗಿತ್ತಾ? ಬೇರೆಯಲ್ಲ, ನಾನೇ ಮಾಡಿದ್ದೇನೆ. ಮೊದ್ಲೆಲ್ಲ ಮಾಡಿದ್ದೇನೆ. ಯಾಕಂದ್ರೆ ನಮ್ಗೆ ಈ ಎಲ್ಲ ಶಬ್ದಗಳ ಅರ್ಥ ಗೊತ್ತಿರ್ಲಿಲ್ಲ. ಅವಾಗ ನಾವ್ ಯಾರ ಹತ್ರ ಕೇಳ್ತಿದ್ವಿ? ಅವ್ರ ತಾನೇ ಕೇಳ್ತಿದ್ವಿ. ಓಕೆ, ಎದುರುಗಡೆ ಚೆನ್ನಾಗಿದೆ ಅಂತ ಹೇಳೋರು ಹಿಂದ್ಗಡೆ ನಿಂದನೆ ಮಾಡ್ಬಿಡೋರು. ಯಾರು ಚೆನ್ನಾಗಿದೆ ಅಂತ ಮೈಕಲ್ ಹೊಗಳ್ತಾ ಇರ್ತಾರಲ್ಲ, ಅವರೇ ನಿಂದನೆ ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನಮ್ಗೋ ಇಂಥದ್ದು ಮೋಸ ನಡೆಯುತ್ತೆ ಅಂತ. ಅದಕ್ಕಾಗಿ ನಿಮ್ಮ ವ್ಯವಹಾರ ಯಾರ ಜೊತೆಗೆ ಇಟ್ಕೊಳ್ಳಿ? ಏಕ್ ಬಾಬ್ ದೂಸರಾ ನಕ. ನೀವು ಸೇವೆಗೆ ನಿಮಿತ್ತರಾದ್ಮೇಲೆ ನಿಮ್ಮ ಮನಸ್ಸು ಹಗುರವಾಗಿದೆಯಾ, ಅಲ್ಲಿ ನಿರ್ಮಾಣತೆ ಕಾರ್ಯ ಆಗಿದೆ ಅಂತಂದ್ಮೇಲೆ ಆದ್ಮೇಲೆ ಖಂಡಿತವಾಗ್ಲೂ ಮನಸ್ಸು ಬುದ್ಧಿರಾಗಿರ್ತದೆ, ಲೈಟ್ ಆಗಿರ್ತದೆ. ಅದಕ್ಕಾಗಿ ಪ್ರಪಂಚವನ್ನ, ವಿಶ್ವವನ್ನ ಕಟ್ಟುವಂತ ಕೆಲಸವನ್ನ ಮಾಡಿ ಹೊರತು ಮನೆ ಕಟ್ಟುವಂತ ಕೆಲಸ ಮಾಡಬೇಡಿ. ಮನೆ ಕಟ್ಟದಿದ್ರೂ ಪರವಾಗಿಲ್ಲ, ಬೇರೆಯವ್ರ ಮನೆ ಬೀಳಿಸುವಂತ ಕೆಲಸ ಮಾಡಬೇಡಿ. ನೀವು ನಿರ್ನಾಮರಾಗಬೇಡಿ, ಬೇರೆಯವರೊಂದು ನಿರ್ನಾಮ ಮಾಡಬೇಡಿ. 2500 ವರ್ಷ ನಾವು ಮಾಡಿದ್ದು ಅದ. ನನಗೆ ಸೇವೆಗೆ ಅವಕಾಶ ಸಿಗದಿದ್ರೂ ಪರವಾಗಿಲ್ಲ, ಬೇರೆಯವರು ಸಿಗ್ಬಾರ್ದು. ಇದು ನಮ್ಮ ಮನೋಸ್ಥಿತಿ ಅಲ್ವಾ? ಈ ರೀತಿ ಮನೋಸ್ಥಿತಿ ಮಾಡಿ ಶಿವಬಾಬಾ ಏನ್ ಹೇಳ್ತಾರೆ? ನೀನು ಮಾಡು, ನೀನು ಮಾಡು ಅಂತ ಮಕ್ಕಳನ್ನ ಮುಂದಿಡ್ತಾರೆ. ನಾವೇನ್ ಮಾಡ್ತೀವಿ? ನಾನು ಮುಂದೋಗ್ಬೇಕು, ನಾನು ಮುಂದೋಗ್ಬೇಕು ಅಂತ ಹೋಗ್ತಾ ಇರ್ತೀವಿ. ಆದ್ಮೇಲೆ ಇದೇ ನಮ್ಮಲ್ಲಿ ಮತ್ತು ಭಗವಂತನಲ್ಲಿರುವಂತ ವ್ಯತ್ಯಾಸ. ಅದಕ್ಕಾಗಿ ಆ ಶಬ್ದದ ಅರ್ಥವನ್ನು ತಿಳ್ಕೊಳ್ತಾ ಅದನ್ನ ನಾವು ಕಾರ್ಯದಲ್ಲಿ ತರ್ತಾ ಹೋದಾಗ ನಮ್ಮ ಜೀವನದಲ್ಲಿ ನಿಧಾನವಾಗಿ ಏನಾಗ್ತಾ ಹೋಗ್ತದೆ? ಬದಲಾವಣೆ ಆಗ್ತದೆ. ಒಂದು ವಿಷಯ ಗೊತ್ತಿರ್ಲಿ, ಎಷ್ಟು ನೀವು ಸೀನಿಯರ್ ಆಗ್ತಾ ಹೋಗ್ತಿರೋ ಅಷ್ಟು ಸಾಧನೆ ನೀವು ಹೆಚ್ಚಿಗೆ ಮಾಡ್ಬೇಕಾಗ್ತದೆ. ಯಾಕೆ ಹೇಳಿ? ಸೀನಿಯರ್ ಆಗ್ತಾ ಹೋದಾಗ ಇದೆಲ್ಲ ಕೋಡುಗಳು ಬರ್ತಾವೆ, ಕೊಂಬುಗಳು. ಓಕೆ, ನಿಮ್ಗೆ ಸುತ್ತಮುತ್ತಲು ಕೂಡ ಈ ಏನಿದ್ರೆ ಹೊಗಳು ಭಟ್ರು ಬಂದ್ಬಿಡ್ತಾರೆ. ಆ ಹೊಗಳು ಭಟ್ರು ಹೊಗಳಿ 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 ನಿಮ್ಮನ್ನೇನ್ ಮಾಡ್ತಾರೆ? ಬೇರು ತುಂಗಕ್ಕೆ ನುಗ್ಗೆಕಾಯಿ ಮರ ಹಸಿ ಬಿಟ್ಟಿರ್ತಾರೆ. ನಮ್ಗೆ ಗೊತ್ತೇ ಆಗೋದಿಲ್ಲ ನಾವ್ ಹೆಂಗೆ ಮೇಲೆ ಏರ್ತೀವಿ ಅಂತ. ಸರಿನಾ? ಒಂದ್ ದಿವ್ಸ ಏನ್ ಮಾಡ್ತಾರೆ? ಅದೇ ಯಾರು ಮರವನ್ನು ಹಚ್ಚಿದಾರೋ ಕೊಡ್ಲಿ ಏಟನ್ನ ಏನ್ ಮಾಡ್ಬಿಡ್ತಾರೆ? ಹೊಟ್ಟೆ ಗೊತ್ತೇ ಆಗೋದಿಲ್ಲ, ಹೆಂಗ್ ಬಿದ್ದ್ಬಿಟ್ಟು ಡಬಾರ್ ಅಂತ ಬಿದ್ದೋಗ್ಬಿಡ್ತೇವೆ. ಬಿದ್ದ ಮೇಲೆ ಗೊತ್ತಾಗತ್ತೆ ನಾವೇನ್ ತಪ್ಪು ಮಾಡಿದ್ವಿ ಅಂತ. ಮರ ಹತ್ತೋ ಮೊದಲು ಗೊತ್ತಾಗ್ಬೇಕಲ್ವಾ? ಮರನೇ ಹತ್ತಿಲ್ಲ ಅಂತಂದ್ರೆ ಅವ್ರು ಮರ ಕಡಿಲಿ, ನಿಮ್ಗೇನ್ ತೊಂದ್ರೆ? ಮರ ಹತ್ತದಂತಾನೆ ಕೆಳಗಡೆ ಬೀಳ್ತಾನೆ. ಅದಕ್ಕಾಗಿ ದಯವಿಟ್ಟು ಆತ್ಮೀಯರೇ, ಈಶ್ವರೀಯ ಜೀವನದಲ್ಲಿ ಸೇವೆಯ ವಿಷಯದಲ್ಲಿ ಯಾವ ಮನುಷ್ಯಾತ್ಮರ ಮಾತನ್ನ ನಂಬಿ ನಿಮ್ಮ ಸ್ಥಿತಿಗತಿಗಳನ್ನ ಎಂದೂ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮ್ಮ ವಾಸ್ತವಿಕ ಸ್ಥಿತಿಗತಿಗಳನ್ನ ಬಾಬಾರವರ ಮುರಳಿಯ ಆಧಾರದಲ್ಲಿ ಅದರ ಮೂಲಕ ಕಂಪ್ಯಾರಿಸನ್ ಮಾಡಿ ಹೊರತು ಯಾರ ಹೊಗಳಿಕೆಗೆ ನಿಮ್ಮ ಕಿವಿಯನ್ನೇನ್ ಮಾಡಬಾರ್ದಂತೆ? ತಾಮ್ರದ ಕಿವಿ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ತಾಮ್ರದ ಕಿವಿ ಅಂತ ಗೊತ್ತಾಯ್ತಾ? ಅದರ ರಿಫ್ಲೆಕ್ಷನ್ ಆಗ್ತಾ ಇರ್ತದೆ. ಸೇವೆ ಮಾಡೋದ್ರಿಂದ ಹೆಚ್ಚಿಗೆ ಕೇಳಬೇಕು 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 ಅಂತ ಇಚ್ಛೆ ಇರ್ತದೆ. ಕೇಳಿದಾಗ ಸೇವೆಯ ಫಲ ಅಲ್ಲಿ ಏನಾಗ್ತದೆ? ಖಾಲಿ ಆಗ್ತದೆ. ಅದಕ್ಕಾಗಿ ಸದಾ ನಿರ್ಮಾಣರಾಗಿ ಮತ್ತು ಸದಾ ನಿರ್ಮಾಣರಾಗಿ. ಸರಿ? ಓಕೆ. ಓಂ ಶಾಂತಿ.